ಎಲ್ಲ ರೈತರಿಗೆ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣಕ್ಕೆ ಭರ್ಜರಿ ಗುಡ್ ನ್ಯೂಸ್. ಹಾಗೂ ಇಲ್ಲಿ 6,000 ರೂಪಾಯಿ ಇರುವಂತಹ ಹಣವನ್ನ 9,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ನಮ್ಮ ಎಲ್ಲಾ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇದು ಸ್ವತಃ ನಮ್ಮ ಪಿಎಂ ನರೇಂದ್ರ ಮೋದಿ ಅವರ ಕಡೆಯಿಂದ ಬಂದಿರುವಂತಹ ಅಪ್ಡೇಟ್ ಆಗಿರುತ್ತೆ. ವಿತ್ ಲೈವ್ ಪ್ರೂಫ್ ಸಮೇತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ರಾ ನಿಮ್ಮ ಎಲ್ಲಾ ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ಯಾಕಂತಂದ್ರೆ ಪಿಎಂ ಕಿಸಾನ್ ಯೋಜನೆಯ ಕಡೆಯಿಂದ ಇಲ್ಲಿ 21ನೇ ಕಂತಿನ ಹಣಕ್ಕೆ ದಿನಾಂಕವನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗೂ ಈ ಪಿಎಂ ಕಿಸಾನ್ ಯೋಜನೆಯ ಹಣ ಏನು ನಿಮಗೆ ಪ್ರತಿ ವರ್ಷ ಕೇವಲ 6,000 ರೂಪಾಯಿ ಹಣ ಅಷ್ಟೇ ಬರ್ತಾ ಇತ್ತಲ್ವಾ, ಇವಾಗ ನಿಮಗೆ ಪ್ರತಿ ವರ್ಷ 9,000 ರೂಪಾಯಿ ಹಣ ಅಂದ್ರೆ 3,000 ರೂಪಾಯಿ ಹಣವನ್ನ ಏರಿಕೆ ಮಾಡಿದ್ದಾರೆ. ಬನ್ನಿ ವೀಕ್ಷಕರೇ, ವಿತ್ ಪ್ರೂಫ್ ಸಮೇತ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ನಮಸ್ಕಾರ ರೈತ ಸಹೋದರರೇ, ಇದು ಅಪ್ಡೇಟ್ ಅಲರ್ಟ್ ಕನ್ನಡ. ಇಂದಿನ ಈ ವಿಡಿಯೋದಲ್ಲಿ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಪಾವತಿಯ ದಿನಾಂಕವನ್ನ ತಿಳಿಸಲಾಗುತ್ತೆ. ಹಾಗೂ ಪಿಎಂ ಕಿಸಾನ್ ಯೋಜನೆಯ ಒಂದು ಹಣ ನಿಮಗೆ ಏರಿಕೆ ಕಂಡಿದೆ, ಅದನ್ನು ಕೂಡ ಎಲ್ಲವನ್ನು ಕೂಡ ಲೈವ್ ಆಗಿ ತಿಳಿಸಲಾಗುತ್ತೆ. ಆದ್ದರಿಂದ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ ವೀಕ್ಷಕರೇ. ಇದು ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಇದಾಗಿರುತ್ತೆ. ಎಲ್ಲಾ ರೈತರು ಕೂಡ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣದ ಪ್ರಮುಖ ದಿನಾಂಕವನ್ನ ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು, ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಬಹುದು. ನೀವೇನಾದ್ರೂ ರೈತರಾಗಿದ್ರೆ ಅಂದ್ರೆ ಖಂಡಿತ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ರೈತರಿಗೆ ಉಪಯೋಗವಾಗುವಂತಹ ತುಂಬಾ ಮಾಹಿತಿಯನ್ನು ನಾನು ಕೊಡ್ತೇನೆ ನಿಮ್ಗೆ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ 21ನೇ ಕಂತಿನ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಮೊದಲನೆಯದಾಗಿ 21ನೇ ಕಂತಿನ ಪಾವತಿ ದಿನಾಂಕದ ಬಗ್ಗೆ ಮಾತನಾಡೋಣ. ನೋಡಿ, ಸದ್ಯದ ವರದಿಗಳ ಪ್ರಕಾರ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣವನ್ನ ಏನು ಈ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಏನಿದೆ ಅಲ್ಲ, ಇದನ್ನ 2 ದಿನದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆ ಇದನ್ನ ಹೇಳ್ತೇವೆ ಅಂತಂದ್ರೆ ಸ್ವಲ್ಪ ಗಮನಿಸಿ. ಈ ಬಗ್ಗೆ ಸರ್ಕಾರದ ಅಧಿಕೃತ ಪ್ರಕಟಣೆ ಇನ್ನೂ ಕೂಡ ಬಂದಿಲ್ಲ. ಏನು ನಾವು ರಿಸರ್ಚ್ ಮಾಡಿದ್ದೇವೆ ಅನ್ನೋದನ್ನು ಕೂಡ ಹೇಳ್ತೇವೆ. ನೋಡಿ ಇಲ್ಲಿ ಹಿಂದಿನ ಕೆಲ ಕಂತುಗಳಲ್ಲಿಯೂ ಇದೇ ರೀತಿಯ ಮಾಹಿತಿ ಬಂದಿತ್ತು. ಹಾಗಾಗಿ ಈ ಒಂದು ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ನಿಮಗೆ ಬರುವಂತಹ ಸರದಿ ಇದಾಗಿರುವಂತದ್ದು. ಹಾಗಾಗಿ ನಿಮಗೆ 2 ದಿನದ ನಂತರ 2,000 ರೂಪಾಯಿ ಹಣ ಕ್ರೆಡಿಟ್ ಆಗುತ್ತೆ. ನೋಡಿ, ಇಲ್ಲಿ ನಿಮಗೆ ಹೆಚ್ಚಳವಾಗಿದೆ. ಆಕ್ಚುಲಿ ಇದು ತುಂಬಾನೇ ಇಂಪಾರ್ಟೆಂಟ್. ಇವಾಗ ರಿಯಲ್ ಅಪ್ಡೇಟ್ ಇದಾಗಿರುತ್ತೆ. ನಿಮ್ಮ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಹೆಚ್ಚಳ ಅಂತಂದ್ರೆ ಇವಾಗ ಇದು ಒಂದೇ ಕಂತಿನ ಹಣ ಹೆಚ್ಚಳ ಅಂತಲ್ಲ, ವರ್ಷಕ್ಕೆ ನಿಮಗೆ 6,000 ರೂಪಾಯಿ ಹಣ ಕೊಡ್ತಾ ಇದಾರಲ್ವಾ, ಆ ಒಂದು ಹಣ ವೀಕ್ಷಕರೇ ನಿಮಗೆ ಬರೋಬ್ಬರಿ ಇಲ್ಲಿ 9,000 ರೂಪಾಯಿ ಹಣ ಬರುತ್ತೆ. ನೋಡಿ, ಇಲ್ಲಿ ಸ್ವತಃ ಪಿಎಂ ನರೇಂದ್ರ ಮೋದಿ ಅವರು ಟ್ವೀಟ್ ಅಂದ್ರೆ ಆಫಿಷಿಯಲ್ ಆಗಿ ಹೇಳಿರುವಂತಹ ಮಾಹಿತಿಯನ್ನು ಕೂಡ ನಾನು ಹಾಕ್ತೇನೆ. ನೋಡಿ, ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್ ಅನ್ನ ಕೆಳಗಡೆ ಹಾಕಿರ್ತಾನೆ, ಜಾಯ್ನ್ ಆಗಿ ಎಲ್ಲವನ್ನು ಕೂಡ ನಾನು ಹಾಕ್ತಾ ಇರ್ತೇನೆ. ನೋಡಿ, ಇಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ವೀಕ್ಷಕರೇ. ಹೌದು, ರೈತರಿಗೆ ಸಂತೋಷ ತರಬಲ್ಲ ವಿಷಯ ಏನಂದ್ರೆ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯ ವಾರ್ಷಿಕ ಮೊತ್ತವನ್ನ ಹೆಚ್ಚಿಸುವ ಕುರಿತು ಪ್ರಕಟಣೆ ನೀಡಿದೆ. ಹೌದು ವೀಕ್ಷಕರೇ, ಇಲ್ಲಿ ಕಳೆದ ತಿಂಗಳು 31ನೇ ತಾರೀಕಿನಂದು ಸರ್ಕಾರವು ರೈತರಿಗೆ ನೀಡುವ ವಾರ್ಷಿಕ ಮೊತ್ತವನ್ನ ಅಂದ್ರೆ 6,000ದಿಂದ 9,000ಕ್ಕೆ ಹೆಚ್ಚುವ ಸಾಧ್ಯತೆ ಇರುವುದಾಗಿ ಘೋಷಿಸಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ರೈತರಿಗೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣ ಬದಲಿಗೆ 3,000 ರೂಪಾಯಿ ಹಣ ಬರುತ್ತೆ. ಅಥವಾ ಇಲ್ಲಿ 4 ತಿಂಗಳಿಗೊಮ್ಮೆ 3,000 ರೂಪಾಯಿ ಬರದೇ ಇದ್ರೆ ಇಲ್ಲಿ 3 ತಿಂಗಳಿಗೊಮ್ಮೆ 2,000 ರೂಪಾಯಿ ಅಂದ್ರೆ ಟೋಟಲ್ ಆಗಿ ಈ 9,000 ರೂಪಾಯಿಯನ್ನ ಡಿವೈಡ್ ಮಾಡ್ತಾರೆ ನಿಮಗೆ. ಹಾಗಾಗಿ ಇಲ್ಲಿ 2 ಕಂತುಗಳು ಇಲ್ಲಿ ಹೆಚ್ಚು ಬರುವಂತಹ ಸಾಧ್ಯತೆ ಇದೆ ವರ್ಷ ಪೂರ್ತಿಯಲ್ಲಿ. ನೋಡಿ, ಈ ನಿರ್ಧಾರ ಅಧಿಕೃತವಾಗಿ ಜಾರಿಗೆ ಬಂದರೆ ದೇಶಾದ್ಯಂತ 11 ಕೋಟಿ ರೈತರು ಇದರ ಪ್ರಯೋಜನ ಪಡೆಯಲಿದ್ದಾರೆ. ನೋಡಿ, ಇವಾಗಲೇ ಬಿಹಾರದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಈ ಘೋಷಣೆ ಬಿಹಾರ ರಾಜ್ಯದ ಚುನಾವಣೆಯ ಹಿನ್ನೆಲೆಯಲ್ಲಿ ವಿಶೇಷ ಪ್ರಾಮುಖ್ಯತೆಯಾಗಿದೆ. ಬಿಹಾರದಲ್ಲಿ ನಡೆಯುತ್ತಿದೆ ಅಂದ್ರೆ ಆಲ್ರೆಡಿ ಇವಾಗ ಚುನಾವಣೆ ನಡೀತಾ ಇದೆ ಬಿಹಾರದಲ್ಲಿ. ಮುನ್ನ ಬಿಜೆಪಿ ಸರ್ಕಾರವು ತನ್ನ ಸಂಕಲ್ಪ ಪತ್ರದಲ್ಲಿ ಈ ಭರವಸೆಯನ್ನ ನೀಡಿದೆ. ಮತ್ತು ಎನ್ಡಿಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದರೆ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಜೊತೆಗೆ 3,000 ರೂಪಾಯಿ ಹೆಚ್ಚುವರಿ ಟಾಪ್ ಆಫ್ ಹಣ ನೀಡಲಾಗುತ್ತದೆ ಅಂತ ಹೇಳಲಾಗಿತ್ತು. ವೀಕ್ಷಕರ, ವಿಡಿಯೋಕ್ಕೆ ಯಾರಿನ್ನೂ ಲೈಕ್ ಮಾಡಿಲ್ಲ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ, ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ. ಹಾಗಾಗಿ ಇದರ ಮೂಲಕ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯನ್ನ ಮತ್ತಷ್ಟು ಬಲಪಡಿಸಲು ಹಾಗೂ ರೈತರ ವಿಶ್ವಾಸ ಗೆಲ್ಲಲು ಪ್ರಯತ್ನಿಸಲಾಗುತ್ತಿದೆ. ನೋಡಿ, ಇಲ್ಲಿ ಸರ್ಕಾರದಿಂದ ಏನ್ ಅಪ್ಡೇಟ್ ಅಂತಂದ್ರೆ ಇದೀಗ ಬಹುತೇಕ ರೈತರು ಕೇಳುತ್ತಿರುವ ಪ್ರಶ್ನೆ, ನನ್ನ ಖಾತೆಗೆ ಹಣ ಯಾವಾಗ ಬರುತ್ತೆ ಅಂತ. ವೀಕ್ಷಕರೇ, ಫೈನಲ್ ಆಗಿ ಒಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತವೆ. ನೋಡಿ, ಸದ್ಯದ ಮಾಹಿತಿ ಪ್ರಕಾರ 21ನೇ ಕಂತಿನಲ್ಲಿ 2,000 ರೂಪಾಯಿ ಹಣ ಜಮೆ ಆಗಲಿದೆ. ಅದು ಕೂಡ ನಿಮ್ಗೆ ಈ 2 ದಿನದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಸರ್ಕಾರವು ಸಾಮಾನ್ಯವಾಗಿ ಕಂತು ಬಿಡುಗಡೆಗೆ 2 ರಿಂದ 3 ದಿನ ಮೊದಲು ಅಧಿಕೃತ ಘೋಷಣೆ ಅಥವಾ ಪೋಸ್ಟರ್ ಬಿಡುಗಡೆ ಮಾಡುತ್ತದೆ. ನಾವೆಲ್ಲರೂ ಕೂಡ ಇವಾಗ ನಿರೀಕ್ಷಿತ ಇದಾವೆ ಯಾವಾಗ ಪೋಸ್ಟರ್ ಒಂದು ಅಧಿಕೃತ ಮಾಹಿತಿ ಬಿಡುಗಡೆ
ಬಿಡುಗಡೆ ಆಗುತ್ತೆ ಅಂತ. ನೋಡಿ, ಈ ಬಾರಿ ಅಂತಹ ಯಾವುದೇ ಪೋಸ್ಟರ್ ಅಥವಾ ಅಧಿಕೃತ ಇನ್ನೂ ಕೂಡ ಪ್ರಕಟ ಆಗಿಲ್ಲ. ಯಾಕಂತಂದ್ರೆ ಬಿಹಾರದಲ್ಲಿ ಚುನಾವಣೆ ಇರುವಂತಹ ಕಾರಣ ಡೈರೆಕ್ಟ್ ಆಗಿ ಅಲ್ಲಿ ಒಂದು ರೈತರಿಗೆ ಬೇಗ ಹಣ ಹಾಕಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಎಲ್ಲ ರೈತರಿಗೂ ಕೂಡ ಹಣ ಬೇಗ ಹಾಕ್ತಾರೆ. ಯಾಕಂದ್ರೆ ಇದು ಸ್ಟೇಟ್ ಲೆವೆಲ್ ಅಲ್ಲ, ಇದು ನ್ಯಾಷನಲ್ ಲೆವೆಲ್. ಅಂದ್ರೆ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬರಿಗೂ ಕೂಡ ಹಣ ಹಾಕಲೇಬೇಕು. ಕೆಲವೊಂದು ಸ್ಟೇಟ್ಗೆ ಬೇಗ ಹಾಕಿದ್ರೆ ಇನ್ನು ಕೆಲವೊಂದಿಷ್ಟು ಸ್ಟೇಟ್ಗೆ ತಡ ಮಾಡಲಾರದು. ಹಾಗಾಗಿ ನೋಡಿ, ಇದರ ಅರ್ಥ ಏನಂದ್ರೆ ಸರ್ಕಾರವು ಇಲ್ಲಿ 2 ಅಥವಾ 6 ದಿನದ ಒಳಗಾಗಿ ಕಂತು ಬಿಡುಗಡೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಇದು ಸಹ ಅಧಿಕೃತ ಮಾಹಿತಿ ಅಲ್ಲ. ಹೀಗಾಗಿ ರೈತರು ಸ್ವಲ್ಪ ದಿನ ಶಾಂತತೆಯಿಂದ ಕಾಯುವುದು ಸೂಕ್ತವಾಗಿದೆ. ಪಿಎಂ ಕಿಸಾನ್ ಪೋರ್ಟಲ್ ಮತ್ತು ಅಧಿಕೃತ ಟ್ವಿಟ್ಟರ್ ಹ್ಯಾಂಡಲ್ ನಲ್ಲಿ ಹೊಸ ಪ್ರಕಟಣೆ ಬರುವಂತಹ ಒಂದು ಸಾಧ್ಯತೆ ಇದೆ. ನೋಡಿ, ನೀವು ನಮ್ಮ ಚಾನೆಲ್ನ ವೀಕ್ಷಕರು, ನಮ್ಮ ಚಾನೆಲ್ನ ನೋಡುವಂತಹ ರೈತರು ಆಗಿದ್ರೆ ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಅಂತ ಸಿಗುತ್ತೆ. ನಾವು ಇದೇ ರೀತಿ ಬರ ಪರಿಹಾರದ ಬಗ್ಗೆನೂ ಕೂಡ ಒಂದು ವಿಡಿಯೋನ ರಿಸರ್ಚ್ ಮಾಡಿದ್ದೇವೆ. ತುಂಬಾ ಚೆನ್ನಾಗಿದೆ ವಿಡಿಯೋ, ಯಾವ ಜಿಲ್ಲೆಗಳಿಗೆ ಹಾಕ್ತಾ ಇದ್ದಾರೆ, ಎಷ್ಟು ಹಣ ಅಂತ. ಹಾಗಾಗಿ ವೀಕ್ಷಕರೇ, ನಮ್ಮ ಚಾನೆಲ್ ಅನ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ರೈತ ಬಂಧುಗಳೇ. ನೋಡಿ, ನೀವು ನಿಮ್ಮ ಪಿಎಂ ಕಿಸಾನ್ ಸ್ಥಿತಿ ಚೆಕ್ ಮಾಡಲು ನಾನು ಕೆಳಗಡೆ ಲಿಂಕ್ ಅನ್ನು ಕೊಟ್ಟಿರ್ತೇನೆ. ವೆಬ್ಸೈಟ್, ಆ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಅಂತ ಇರುತ್ತೆ. ಆ ಒಂದು ವಿಭಾಗವನ್ನ ತೆರೆಯಿರಿ. ಅಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ಅನ್ನು ನಮೂದಿಸಿ ಪರಿಶೀಲಿಸಬಹುದು. ಹಣ ಬಿಡುಗಡೆ ಆದಾಗ FTO ಜನರೇಟೆಡ್ ಅಥವಾ ಪೇಮೆಂಟ್ ಸಕ್ಸೀಡ್ ಎಂದು ಸ್ಥಿತಿ ಅಲ್ಲಿ ತೋರಿಸುತ್ತೆ. ಹಣ ಖಾತೆಗೆ ಬರೆದಿದ್ದರೆ ನಿಮ್ಮ ಬ್ಯಾಂಕ್ ಲಿಂಕ್ ಸ್ಥಿತಿ ಅಥವಾ ಆಧಾರ್ ಸಂಖ್ಯೆ ಸರಿಯಾಗಿ ಅಪ್ಡೇಟ್ ಆಗಿದೆಯೇ ಅಥವಾ ಇಲ್ವಾ ಅಂತಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ನೋಡಿ, ಮುಂದಿನ ಕಂತುಗಳ ನಿರೀಕ್ಷೆ ಮತ್ತು ಯೋಜನೆ ವಿಸ್ತರಣೆ ಮಾಡಲಾಗಿದೆ. 21ನೇ ಕಂತಿನ ಹಣದ ನಂತರ ಸರ್ಕಾರವು 2026ರಿಂದ ಹೊಸ ರೀತಿಯ ಪಿಎಂ ಕಿಸಾನ್ ಪ್ಯಾಕೇಜ್ ತರಲು ಯೋಚಿಸುತ್ತಿದೆ. ಇದರಲ್ಲಿ ಕೃಷಿ ಸಲಹೆ, ಬೆಳೆ ವಿಮೆ ಮತ್ತು ಬೆಳೆ ಸಬ್ಸಿಡಿ ಸೇರಿದಂತೆ ಹಲವು ಪ್ರಯೋಜನಗಳನ್ನು ಒಂದೇ ಪ್ಲಾಟ್ಫಾರ್ಮ್ ನಲ್ಲಿ ನೀಡಲು ಉದ್ದೇಶಿಸಲಾಗಿದೆ. ಈ ಯೋಜನೆಗಳು ಜಾರಿಗೆ ಬಂದರೆ ರೈತರ ಆರ್ಥಿಕ ಸ್ಥಿತಿ ಇನ್ನಷ್ಟು ಬಲವಾಗಲಿದೆ ಎಂದು ವಿಶ್ವಾಸ ಸರ್ಕಾರಕ್ಕೆ ಇದೆ. ಆದ್ದರಿಂದ ವೀಕ್ಷಕರೇ, ಸದ್ಯಕ್ಕೆ ರೈತರು ಈ ನವೆಂಬರ್ ಅಥವಾ ಏನು ಇವಾಗ ವಿಡಿಯೋ ನೋಡ್ತಾ ಇದ್ದೀರಲ್ವಾ, ಈ ಒಂದು ವಾರದ ಒಳಗಾಗಿ ನಿಮಗೆ ಈ ಪಿಎಂ ಕಿಸಾನ್ ಯೋಜನೆಯ ಹಣ ಬರುವಂತಹ ಒಂದು ನಿರೀಕ್ಷೆ ಇದೆ. ಯಾವುದೇ ತಪ್ಪು ಸುದ್ದಿ ಅಥವಾ ಫೇಕ್ ಅಪ್ಡೇಟ್ಗಳನ್ನು ದಯವಿಟ್ಟು ನಂಬೇಡಿ. ಮತ್ತು ಇಲ್ಲಿ ಕೇವಲ ಪಿಎಂ ಕಿಸಾನ್ ಅಧಿಕೃತ ವೆಬ್ಸೈಟ್ ಅಥವಾ ಕೇಂದ್ರ ಸರ್ಕಾರದ ಪ್ರಕಟಣೆಗಳನ್ನ ಮಾತ್ರ ನಂಬಿ ರೈತರೆ. ಹಾಗೆ ನೋಡಿ ರೈತ ಬಂಧುಗಳೇ, ನೀವು ಈ ಯೋಜನೆಯ ಅಡಿಯಲ್ಲಿ ನೋಂದಾಯಿಸಿಕೊಂಡಿದ್ದರೆ ನಿಮ್ಮ ಖಾತೆ ವಿವರ ಸರಿಯಾಗಿದೆಯೇ ಎಂಬುದನ್ನು ಪರಿಶೀಲಿಸಿ. ಹಣ ಬಂದ ಕೂಡಲೇ ನಾವು ವಿಡಿಯೋ ಮೂಲಕ ನಿಮಗೆ ಮೊದಲೇ ತಿಳಿಸುತ್ತೇವೆ. ಹಾಗಾಗಿ ನಿಮ್ಮ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೋಡಿ, ಟೋಟಲ್ ಆಗಿ ಹೇಳಬೇಕು ಅಂದ್ರೆ ಪಿಎಂ ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ 2,000 ರೂಪಾಯಿ ಹಣ ಬರುತ್ತೆ. ಮತ್ತು ಈ 2026 ನಂತರ 2026 ಬಂದ ಮೇಲೆ, ನಂತರ ಅಲ್ಲ, ಬಂದ ಮೇಲೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಹೊಸ ಪ್ಯಾಕೇಜ್ ಬಿಡುಗಡೆ ಮಾಡಲಾಗುತ್ತೆ. ಏನಂದ್ರೆ ಹಿಂದ್ಗಡೆ ನೀವೆಲ್ಲ ತಗೊಂಡಿರಬಹುದು, ವರ್ಷಕ್ಕೆ ಟೋಟಲ್ ಆಗಿ 9,000 ರೂಪಾಯಿ ತನಕ ನಿಮಗೆ ಹಣ ಬರ್ತಾ ಇತ್ತು. ಆ ಒಂದು ಪ್ಯಾಕೇಜ್ ಅನ್ನು ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಇದಕ್ಕೆ ನಮ್ಮ ರಾಜ್ಯ ಸರ್ಕಾರವು ಕೂಡ ಪ್ರೋತ್ಸಾಹ ನೀಡಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಪಿಎಂ ಕಿಸಾನ್ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕಾರಣ ಇದು ಏನಾಗುತ್ತೆ ಅಂತ ನಾವೆಲ್ಲರೂ ಕೂಡ ಕಾದ್ ನೋಡ್ಲೇಬೇಕು. ಆದ್ರೆ ಬೇರೆ ರಾಜ್ಯದಲ್ಲಿ ಇದು ಆಲ್ರೆಡಿ ಅಸ್ತಿತ್ವದಲ್ಲಿದೆ. ಕೆಲವೊಂದು ಕಡೆ, ಇನ್ನು ಕೆಲವೊಂದು ಕಡೆ ಇದನ್ನ ಎನೇಬಲ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಏನ್ ಹೇಳ್ತಾರೆ ಅಂತ ನಾವೆಲ್ಲರೂ ಕೂಡ ಕಾದ್ ನೋಡೋಣ. ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾನೆ. ಕೇಂದ್ರ ಸರ್ಕಾರ ಆಲ್ರೆಡಿ ಈ ಮಾಹಿತಿ ಏನು ಇದುವರೆಗೂ ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇದನ್ನ ಆಲ್ರೆಡಿ ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದೆ. ಆದ್ರೆ ಇದ್ರ ಜೊತೆಗೆ ನಮಗೆ ರಾಜ್ಯ ಸರ್ಕಾರ ಮಾಹಿತಿಯನ್ನು ಕೂಡ ಕೊಟ್ಟರೆ ಇನ್ನೂ ಕೂಡ ಚೆನ್ನಾಗುತ್ತೆ. ಯಾಕಂತಂದ್ರೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ವಿದ್ಯಾನಿಧಿ, ಶಕ್ತಿ ಯೋಜನೆ, ಹಾಗೆ ಇನ್ನೂ ಅನೇಕ ರೀತಿಯ ಯೋಜನೆಗಳನ್ನ ತಗೊಂಡು ಬಂದ್ರು. ಆದ್ರೆ ರೈತರಿಗೆ ಯಾವ್ದಾದ್ರು ಒಂದು ಯೋಜನೆಯನ್ನ ತರಬೇಕಾಗಿತ್ತು. ನೀವು ಇದ್ರ ಬಗ್ಗೆ ಈ ಒಂದು ನಾನು ಹೇಳಿರುವಂತಹ ಮಾತು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಎಸ್ ಅಂತ ಕಾಮೆಂಟ್ ಮಾಡಿ ಪ್ರತಿಯೊಬ್ಬರು ಕೂಡ. ಇಲ್ಲ ಅಂತಂದ್ರೆ ಇನ್ನೂ ಅಂತಾನೆ ಕಾಮೆಂಟ್ ಮಾಡಿ. ಯಾಕಂತಂದ್ರೆ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ನಿಮ್ಮ ರೈತರಿಗೆ ಶೇರ್ ಮಾಡಿ. ಏನೇ ಡೌಟ್ ಇದ್ರು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಿಮ್ದೇ ಇರುತ್ತೆ. ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಬಹುದು.